ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಮ್ಯೂಚುವಲ್ ಫಂಡ್ಗಳ ಡ್ರಾಬ್ಯಾಕ್ಸ್ ಅಥವಾ ನ್ಯೂನ್ಯತೆಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಶೀತಲ್ ಮತ್ತು ನಿಶಾ ಆಪ್ತ ಸ್ನೇಹಿತೆಯರು. ಆಫೀಸ್ನಲ್ಲಿ ಮತ್ತು ಹೊರಗಡೆ ಬಹುತೇಕ ಸಮಯ ಒಟ್ಟಿಗೆ ಕಳೀತಾರೆ. ಆದರೆ ಹೂಡಿಕೆಯ ವಿಷಯಕ್ಕೆ ಬಂದಾಗ ಇಬ್ಬರು ಕೂಡ ಸಂಪೂರ್ಣವಾಗಿ ಭಿನ್ನ. ಶೀತಲ್ FD ಅಂತಹ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ನಂಬಿಕೆಯನ್ನು ಇಟ್ಟರೆ, ನಿಶಾ ಮ್ಯೂಚುವಲ್ ಫಂಡ್ ಆರಾಧಕರು. ಅಂದರೆ ಅವರಿಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಅಪಾರವಾದ ನಂಬಿಕೆ, ಅದರಲ್ಲಿ ಯಾವುದು ನ್ಯೂನ್ಯತೆ ಇಲ್ಲ ಅನ್ನೋದು ಅವರ ಭಾವನೆ. ಆದರೆ ಅದು ನಿಜಾನಾ? ನೋಡಿ, ಮ್ಯೂಚುವಲ್ ಫಂಡ್ಗಳು ಉತ್ತಮವಾದ ಆಯ್ಕೆ. ಅದರಲ್ಲೂ ಕೂಡ ಯುವ ಹೂಡಿಕೆದಾರರು ಸ್ಟಾಕ್ ಮಾರ್ಕೆಟ್ನ ಏರಿಳಿತಗಳಿಗೆ ಒಳಗಾಗದೆ ಅದರ ಅನುಭವವನ್ನು ಪಡೆಯೋದಕ್ಕೆ ಇದು ಉತ್ತಮವಾದ ವಿಧಾನ. ವಿವಿಧ ಬಗೆಯ ಹೂಡಿಕೆ ಗುರಿಗಳಿಗೆ ಮ್ಯೂಚುವಲ್ ಫಂಡ್ಗಳು ಸೂಕ್ತ. ಇದು ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದ ವಿಭಿನ್ನ ಹೂಡಿಕೆಯ ತಂತ್ರವನ್ನು ಅಳವಡಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಕೊಡುತ್ತೆ. ಹಾಗೆಂದ ಮಾತ್ರಕ್ಕೆ ಇದರಲ್ಲಿ ಯಾವುದೇ ಲೋಪದೋಷಗಳು ಇಲ್ಲ ಅಂತೇನೂ ಇಲ್ಲ. ನೋಡಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಅನೇಕ ರೀತಿಯ ಮಿತಿಗಳು ಅಥವಾ ನ್ಯೂನ್ಯತೆಗಳು ಕೂಡ ಇವೆ. ಅದರಲ್ಲಿ ಹೂಡಿಕೆ ಮಾಡೋದಕ್ಕೂ ಮುನ್ನ ಕೆಲವು ವಿಷಯಗಳನ್ನು ನಾವು ತಿಳ್ಕೊಂಡಿರಬೇಕಾಗತ್ತೆ. ಅವು ಯಾವುವು ಅನ್ನೋದನ್ನು ನಾವೀಗ ನೋಡೋಣ. ಮೊದಲನೇದಾಗಿ, ರಿಟರ್ನ್ಸ್ ಗ್ಯಾರಂಟಿ ಇಲ್ಲ, ಜೊತೆಗೆ ರಿಸ್ಕ್ ಕೂಡ ಇದೆ. ಮ್ಯೂಚುವಲ್ ಫಂಡ್ಗಳು ಮಾರುಕಟ್ಟೆಯ ಏರಿಳಿತಗಳಿಗೆ ಒಳಪಡುತ್ತೆ. ಹೀಗಾಗಿ ಎಷ್ಟು ರಿಟರ್ನ್ ಸಿಗುತ್ತೆ ಅನ್ನೋ ಬಗ್ಗೆ ಯಾವುದೇ ರೀತಿಯ ಖಾತರಿ ಇರೋದಿಲ್ಲ. ಫಂಡ್ ಬೆಲೆ ಬದಲಾಗ್ತಾ ಇದ್ದ ಹಾಗೆಯೇ ಮ್ಯೂಚುವಲ್ ಫಂಡ್ಗಳ ನೆಟ್ ಅಸೆಟ್ ವ್ಯಾಲ್ಯೂ ಕೂಡ ನಿರಂತರವಾಗಿ ಬದಲಾಗ್ತಾ ಹೋಗುತ್ತೆ. ಹೀಗಾಗಿ ತಮ್ಮ ಹೂಡಿಕೆಗಳಲ್ಲಿ ಮಾರ್ಕೆಟ್ನ ರಿಸ್ಕ್ ಕೂಡ ಇದೆ ಅನ್ನೋದನ್ನು ಈ ಮ್ಯೂಚುವಲ್ ಫಂಡ್ ಹೂಡಿಕೆದಾರರು ಯಾವಾಗಲೂ ಕೂಡ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಹೀಗಾಗಿ ಮ್ಯೂಚುವಲ್ ಫಂಡ್ ಹೂಡಿಕೆಗಳಲ್ಲಿನ ಒಟ್ಟಾರೆಯ ರಿಸ್ಕ್ ಕಡಿಮೆ ಮಾಡ್ಕೋಬೇಕು. ಅಂದರೆ ನೀವು ಕಡಿಮೆ ರಿಸ್ಕ್ ಕ್ಯಾಟಗರಿಗೆ ಸೇರುವ ಮುಂಚೂಣಿಯಲ್ಲಿರುವ ಹಾಗೇನೆ ವೈವಿಧ್ಯಮಯವಾಗಿ ಎಕ್ವಿಟಿ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡೋದು ಉತ್ತಮ. ಇಷ್ಟೇ ಅಲ್ಲ, ಎಕ್ವಿಟಿ ಫಂಡ್ಗಳ ಬದಲಿಗೆ ನೀವು ಹೈಬ್ರಿಡ್ ಮ್ಯೂಚುವಲ್ ಫಂಡ್ಗಳಲ್ಲೂ ಕೂಡ ಹೂಡಿಕೆಯನ್ನು ಮಾಡಬಹುದು. ಯಾಕೆ ಅಂದರೆ ಅವುಗಳ ರಿಸ್ಕ್ ಇನ್ನೂ ಕೂಡ ಕಡಿಮೆ ಇರುತ್ತೆ. ಇನ್ನು ಎರಡನೇದಾಗಿ, ಶುಲ್ಕ ಮತ್ತು ವೆಚ್ಚಗಳು. ಮ್ಯೂಚುವಲ್ ಫಂಡ್ ಹೂಡಿಕೆದಾರರಿಗೆ ಉತ್ತಮವಾದ ರಿಟರ್ನ್ಸ್ ಸಿಗುತ್ತೆ. ಇದಕ್ಕಾಗಿ ಅವರು ಭಾರಿ ಮೊತ್ತದ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಇದರಿಂದಾಗಿ ಕಾಲಕ್ರಮೇಣ ಅವರು ಫಂಡ್ ಮೇಲಿನ ಸರಾಸರಿ ರಿಟರ್ನ್ ಕಡಿಮೆ ಆಗ್ತಾ ಹೋಗುತ್ತೆ. ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ ಅಥವಾ ಕಳಪೆ ಪ್ರದರ್ಶನ ನೀಡಲಿ, ನೀವು ಈ ಶುಲ್ಕವನ್ನು ಪಾವತಿಸಬೇಕು. ಫಂಡ್ ಪ್ರಾಫಿಟೇಬಲ್ ಅಂದರೆ ಲಾಭದಾಯಕವಾಗಿಲ್ಲದಿದ್ದರೆ ಹೂಡಿಕೆದಾರರು ನಷ್ಟವನ್ನು ಇಲ್ಲಿ ಅನುಭವಿಸಬೇಕಾಗತ್ತೆ. ಶುಲ್ಕವನ್ನು ಪಾವತಿಸಿದರೂ ಕೂಡ ರಿಟರ್ನ್ಸ್ ಸಿಗಲ್ಲ. ಹೀಗಾಗಿ ಯಾವುದೇ ಫಂಡ್ನ ಹೂಡಿಕೆ ಮಾಡೋಕ್ಕೂ ಮೊದಲು ನೀವು ಯಾವ್ಯಾವ ಫಂಡ್ಗಳಿಗೆ ಎಷ್ಟೆಷ್ಟು ಶುಲ್ಕವನ್ನು ಕೊಡಬೇಕು ಅನ್ನೋದನ್ನು ಹೋಲಿಕೆ ಮಾಡ್ಕೋಬೇಕಾಗತ್ತೆ. ಇನ್ನು ಮೂರನೇದಾಗಿ, ಷೇರುಗಳ ಓವರ್ಲ್ಯಾಪಿಂಗ್. ನೀವು ಒಂದೇ ಷೇರಿರೋ ಅನೇಕ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದರೆ ಅದು ಓವರ್ಲ್ಯಾಪಿಂಗ್. ಅದೇ 5ರಿಂದ 10 ಸ್ಟಾಕುಗಳಲ್ಲಿ ಹೂಡಿಕೆಯನ್ನು ಮಾಡಿರೋ ಫಂಡ್ಗಳು ಇವು. ಹೀಗಾಗಿ ಸ್ಟಾಕ್ ಕುಸಿದರೆ ಎಲ್ಲ ಸ್ಕೀಮ್ಗಳ ರಿಟರ್ನ್ ಕುಸಿಯುತ್ತೆ. ಹೀಗಾಗಿ ಒಂದೇ ಒಂದು ಇಂಡಸ್ಟ್ರಿಗೆ ಫೋಕಸ್ ಮಾಡೋ ಬದಲಿಗೆ ವಿವಿಧ ರೀತಿಯ ವಲಯಗಳಲ್ಲಿ, ಷೇರುಗಳಲ್ಲಿ, ಈ ಡೈವರ್ಸಿಫೈ ಆಗಿರುವ ಮಿಕ್ಸ್ಡ್ ಟೈಪ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಬೇಕು. ಈಗ ನಾಲ್ಕನೇದು, ಸ್ಪಷ್ಟತೆಯ ಕೊರತೆ. ಮ್ಯೂಚುವಲ್ ಫಂಡ್ ಗುರಿ ಏನು ಅನ್ನೋದು ಅನೇಕ ಸಲ ಸ್ಪಷ್ಟವಾಗಿರೋದಿಲ್ಲ. ಇನ್ನು ಸುಮಾರು ಬಾರಿ ಫಂಡ್ನ ಮಾರ್ಕೆಟಿಂಗ್ ದಾರಿಯನ್ನು ತಪ್ಪಿಸುತ್ತೆ. ಸಂಭಾವ್ಯ ಹೂಡಿಕೆದಾರರನ್ನು ಸೆಳೆಯೋದಕ್ಕೆ ಮ್ಯೂಚುವಲ್ ಫಂಡ್ ಸ್ಕೀಮ್ ಅನ್ನು ಹೆಸರನ್ನು ಬಳಸಲಾಗ್ತಾ ಇದೆ. ಹೀಗಾಗಿ ನೀವು NFOಗಳಲ್ಲಿ ಹೂಡಿಕೆಯನ್ನು ಮಾಡ್ತಿದೆ ಅದರ ಭವಿಷ್ಯ ಮತ್ತು ಸೂಕ್ಷ್ಮ ಅಂಶಗಳನ್ನು ಗಮನಿಸಿ. ಹೂಡಿಕೆದಾರರಿಗೆ ಅವರು ಹೂಡಿಕೆ ಮಾಡ್ತಾ ಇರೋ ಸ್ಕೀಮ್ನ ಬಗ್ಗೆ, ಅದು ಯಾವ ರೀತಿಯದ್ದು ಮೊದಲಾದವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗಬೇಕು. ಮಧುಬನ್ ಫಿನ್ವೆಸ್ಟ್ ಸಂಸ್ಥಾಪಕ ದೀಪಕ್ ಗಗ್ರಾಣಿಯವರ ಪ್ರಕಾರ ಹೂಡಿಕೆದಾರರು ತಾವು ಹೂಡಿಕೆಯನ್ನು ಮಾಡಬೇಕು ಅಂತಿರೋ ಅವಧಿ ಹಾಗೂ ಫಂಡ್ನ ಅವಧಿಗೆ ಹೋಲಿಕೆಯನ್ನು ಮಾಡಿ ಅವು ಸರಿಸುಮಾರು ಅಷ್ಟೇ ಇದೆಯಾ ಅನ್ನೋದನ್ನು ಖಾತರಿಪಡಿಸಿಕೊಳ್ಳಬೇಕು. ಅಲ್ಲದೆ ಹೂಡಿಕೆದಾರರು ಫಂಡ್ನ ಬಗ್ಗೆ ಮಾಹಿತಿಯನ್ನು ಪಡೆದು ತಮ್ಮ ಹಣಕಾಸು ಗುರಿಗಳಿಗೆ ತಕ್ಕ ಹಾಗೆ ಹೂಡಿಕೆಯ ಪ್ಲಾನಿಂಗನ್ನು ಮಾಡ್ಕೋಬೇಕು. ನಿಮ್ಮ ಉಳಿತಾಯಗಳನ್ನು ಕ್ಯಾಪಿಟಲ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ಉತ್ತಮವಾದ ವಿಧಾನ. ಆದರೂ ಇವುಗಳನ್ನು ಕೂಡ ನ್ಯೂನತೆಗಳಿಂದ ಇವು ಕೂಡ ಹೊರತಾಗಿರುವುದಿಲ್ಲ. ಪ್ರಸ್ತುತ ಹೊರಹೊಮ್ಮುತ್ತಿರುವ ಮ್ಯಾಕ್ರೋ ಅಥವಾ ಇತರ ಆರ್ಥಿಕ ಟ್ರೆಂಡ್ಗಳನ್ನು ಆಧರಿಸಿ ಉತ್ತಮವಾದ ಪ್ರದರ್ಶನವನ್ನು ತೋರುವ ನಿರೀಕ್ಷೆ ಇರುವ ಫಂಡ್ ಅಥವಾ ಥೀಮ್ಗಳಲ್ಲಿ ಹೂಡಿಕೆ ಮಾಡಿ. ಇದರ ಜೊತೆಗೆ ರಿಟರ್ನ್ಸ್ ಗುರಿ ವಾಸ್ತವವಾಗಿರಲಿ, ಅಂದರೆ ಪ್ರಾಕ್ಟಿಕಲ್ ಆಗಿರಲಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.